ಬಹುಶಃ ಡಿ ಕೆ ಶಿವಕುಮಾರ್ ಅವರ ಹಿಂಬಾಲಕರು ಬೆಂಬಲಿಗರಿಗೆ ನೀವು ಒಂದು ಒಳ್ಳೆ ಸುದ್ದಿ ಕೊಟ್ರಿ ಗುರುಗಳೇ. ಜನವರಿ 5ರಿಂದ 30ನೇ ತಾರೀಕಿನಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ರೀತಿಯ ಕೃಪೆ, ಆ ರೀತಿಯ ಒಂದು ಬಲ ಅವ್ರಿಗಿದೆ ಅಂತ ಹೇಳ್ತಾ ಒಂದು ಇದ್ದೀನಿ. ಮಾತು ಹೇಳಿದ್ದೀನಿ, ನಾನು ತಾರೀಖು ಫಿಕ್ಸ್ ಮಾಡಲ್ಲ ಅಂತ ಹೇಳಿದ್ದೀನಿ. ಅದೇ 5ರಿಂದ 30ನೇ ತಾರೀಕು. ಹೌದು, ಯಾಕಂದ್ರೆ ಬಹುಶಃ 2026 ಅಂತ ಬಂದ್ರೆ 12 ತಿಂಗಳ ಅವಧಿ. ಆದ್ರೆ ನೀವು 5ನೇ ತಾರೀಕಿಂದ 30ನೇ ತಾರೀಕಿನ ಡೇಟ್ ಕೊಡ್ತಾ ಇದ್ದೀರಿ. ತಾರೀಕು ಅಲ್ಲ, ಡೇಟು ಅಂದ್ರೆ ಇಲ್ಲ ಅಷ್ಟು ದಿನ ಚೆನ್ನಾಗಿ ಆ ದಿನದೊಳಗೆ ಏನು ಬೇಕಾದ್ರೂ ಆಗ್ಬೋದು. ಅತ್ಯುತ್ತಮವಾಗಿದೆ. ಸೂರ್ಯ 9ನೇ ಮನೆ ಇರ್ತಾನೆ, ಅಲ್ಲಿ ಭಾಗ್ಯವನ್ನು ಕೊಡ್ತಕ್ಕಂಥ ಸಮಯ ಅದು. ಅವನು ಕೊಡಬೇಕು. ಅವನ ಪೂರ್ವ ಪುಣ್ಯ ನಂಗೆ ಗೊತ್ತಿಲ್ವೇ? ಪೂರ್ವ ಪುಣ್ಯ ಇರಬೇಕಲ್ಲ. ನಾವು ಕೊಟ್ಟಿದ್ದು ಉಳಿಸ್ಕೋಬೇಕಾರೆ, ನಾವು ಪಡ್ಕೊಂಬಂದು ಬರ್ಬೇಕಾರೆ ಪೂರ್ವ ಪುಣ್ಯ ಇರಬೇಕು. ಪೂರ್ವ ಪುಣ್ಯ ಇದ್ರೆ ಮಾತ್ರವೇ. ಯಾರು ಹೇಳಿದ್ದು ನಡೀದೇ ಇರಬಹುದು, ದೇವರ ಬಂದಿದೆ ನೋಡಿ. ನಿಮ್ಮ ಜಾತಕ ತೋರಿಸ್ತಾ ಇದ್ರು, ಪ್ರಾರಬ್ಧಗಳು ಬಂದ್ಬಿಟ್ರಾಗ ಹೇಗೋ ಕೈ ತಪ್ಪ ಹೋಗುತ್ತೆ. ನನ್ನ ಅಂದಾಜಲ್ಲಿ ತುಂಬ 1 ವರ್ಷ ಲೇಟ್. ಈಗಾಗಲೇ 1 ವರ್ಷ ಲೇಟು. 1 ವರ್ಷ ಲೇಟ್ ಆಯ್ತು. ನಾನು ಲೇಟ್ ಆಗೋದು ಈಗಾಗಲೇ 1 ವರ್ಷ. ಯಾಕಿರ್ಬೋದು? ಯಾವುದಕ್ಕೆ ಯಾಕೆ ವಿಳಂಬ ಆಯ್ತು? ಇಲ್ಲ, ರಾಹುಕೇತುಗಳಿಂದ. ಯಾವ ಆ ತಕ್ಷಣ ಸಿಗಲ್ಲ. ಈಗ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಯಾವ ಜಾಗವೇ ಇರಲಿಲ್ಲ. ಅವನಿಗೆ ಹೋಗಿ ಕೇಳೋಗು, ಕೊಡೋದಂಗೆ ಬಿಡಬೇಡ ಅಂತ ಹೇಳ್ಕೊಂಡಿದ್ದೆ. ಹೋದ ಆದ. ಆದರೆ ಯಾರು ಒಂದು ಸ್ವಾಮಿ ನಿಮಗೆ ಬಂಗಾರ ತಟ್ಟೆಯಲ್ಲಿಟ್ಟು CM ಆಗೈತೆ ಯಾರು ಕೊಡ್ತಾರಿಯ ನಿಮಗೆ? ನೀವು ಪಡ್ಕೋಬೇಕು. ಕಾಂಗ್ರೆಸ್ನಲ್ಲಿ ಯಾವ್ದಾದ್ರು ಕೊಟ್ಟಿರೋದು ನೋಡಿದಿರ ನೀವು? ಸೊ ಆ ರೀತಿಯ ಬೆಳವಣಿಗೆ ಆಗೋ ಸಾಧ್ಯತೆ ಆಗಬೇಕು, ಆಗಲೇಬೇಕು. ಆದರೆ ಕಾಂಗ್ರೆಸ್ನಲ್ಲಿ ಕ್ವಾಲಿಫಿಕೇಶನ್ 60 ವರ್ಷ ಆಗಬೇಕು ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ. ನೋಡಿಬೇಕಾದ್ರೆ ಇತಿಹಾಸ ತೆಗೆದು ನೋಡಿ ನೀವು. ಕಾಂಗ್ರೆಸ್ ಸುಲಭ ಕೊಡೋದಿಲ್ಲ ಯಾರು. ಅಲ್ಲ, ಡಿ ಕೆ ಶಿವಕುಮಾರ್ ಆದ್ರೆ ಯಂಗ್ CM ಅಷ್ಟೇ. ಅಲ್ಲ ನೋಡಿ, ಶರದ್ ಪವಾರ್ 45 ವರ್ಷಕ್ಕೆ ಆಗ್ಬಿಟ್ರಲ್ಲ ಮಹಾರಾಷ್ಟ್ರದಲ್ಲಿ. ಏನಪ್ಪಾ ಅಂದ್ರೆ ಫಡ್ನವೀಸ್. ಹೌದು, ಫಡ್ನವೀಸ್ ನೋಡಿ, ಫಡ್ನವೀಸ್ ಪುಷ್ಯ ನಕ್ಷತ್ರ ಚಿಕ್ಕವರು ನೋಡಿ ಬಂದು ಕೂತ್ಕೊಂಡೇ ಬಿಟ್ಟ. ನೋಡಿ ಅಮರೇಂದ್ರ ಸಿಂಗ್ 2 ಟರ್ಮ್ ಆದ್ರು. ಅವರು ನನ್ನ ಶಿಷ್ಯರೇ ಪಂಜಾಬ್ನಲ್ಲಿ. 2 ದಿನ ನಾನೇ ಮಾಡಿದ್ದೆ ಅವ್ರನ್ನ. ಯಾಕೆ ನಿಮ್ಗೆ ಇದು ಹೇಳಿದೆ ಅಂತಂದ್ರೆ, ಯೋಗಾನುಯೋಗಗಳು ಬಂದರೂ ಕೂಡ ಕೊಡೋರು ಸಕಾಲಕ್ಕೆ ಕೊಡದೇ ಇದ್ರೆ ಕೊಟ್ಟು ಉಪಯೋಗವಿಲ್ಲ. ಈಗ ಒಂದು ಎಲೆಕ್ಷನ್ಗೆ ಬೇಕಾದ ದುಡಿದಿದ್ದಾನೆ, ಖರ್ಚು ಮಾಡಿದ್ದಾನೆ, ಶ್ರಮ ಪಟ್ಟಿದ್ದಾನೆ, ರಾತ್ರಿ ನಿದ್ದೆ ಮಾಡಿಲ್ಲ, ಆರೋಗ್ಯ ಕೆಡಿಸ್ಕೊಂಡಿದ್ದಾನೆ. ಅಷ್ಟೆಲ್ಲ ಮಾಡಿ ಅವ್ರ ಶ್ರಮಕ್ಕೆ ಯಾರೊಂದು ಕೊಡಬೇಕಲ್ಲ. ಸಕಾಲಕ್ಕೆ ಕೊಟ್ಟರು ಉಪಯೋಗ. ನಿಮ್ಗೆ ಹೊಟ್ಟೆ ಹಸಿವಾದಾಗ ಊಟ ಹಾಕ್ಬೇಕಲ್ವಾ? ಹೌದು. ಹೊಟ್ಟೆ ಹಸಿವು ಹೊಟ್ಟೋಗ್ಬಿಟ್ರೆ ಅದಾಗಬಾರ್ದು. ಅದಾಗೋದು ತುಂಬ ಅಹಿತವಾಗ್ತದೆ. ಅದು ಯಾಕೆ ನಿಮ್ಗೆ ಇಷ್ಟುದ್ದ ಹೇಳಿದೆ ಅಂತಂದರೆ, ಈಗಲೇ ಕಾಲ ಲೇಟ್ ಆಗಿದೆ, ಇನ್ನು ಟೈಮ್ ಇಲ್ಲ. CM ಆದರೂ ಮೋಜಾಗಿ ಏನು ಮಾಡೋಕ್ಕೆ ಸಮಯ ಇಲ್ಲ. ಡೇ 1ನಿಂದ ಏನೇನು ಸ್ಕೀಮ್ಗಳಿದೆಯೋ ಅದನ್ನೆಲ್ಲ ಕೈ ಬಿಟ್ಟು ಜನಹಿತವಾದ ಕೆಲಸ. ಜನಕ್ಕೆ ಏನು ಬೇಕು ಸ್ವಾಮಿ? ಒಂದು ಊಟ, ಮಲಗಕ್ಕೊಂದು ಮನೆ, ಡಾಕ್ಟ್ರ್ ನೋಡೋಕ್ಕೊಂದು, ಕಣ್ಣು ತುಂಬ ನಿದ್ದೆ, ಅಷ್ಟು ಕೊಡಿ ಸಾಕು. ನೀವು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಸಲಹೆ ಕೊಡ್ತಾ ಇದ್ದೀರಿ, ಸುಮ್ಮನೆ ಕೂತ್ರೆ ಆಗಲ್ಲ, ಪ್ರಯತ್ನ ಮಾಡಬೇಕು, ಬಂಗಾರ ತಟ್ಟೆಯಲ್ಲಿ ಬಂದು ಅಧಿಕಾರ ಕೊಡಲ್ಲ, ಹೋಗ್ಬೇಕು ಅಂತ ಹೇಳ್ತಿದ್ದೀರಾ? ನಾನು ನೋಡಿದ್ದೀನಿ ಸ್ವಾಮಿ. ಚಿಕ್ಕ ಹುಡುಗನಾಗಿ ದೇವರಾಜ ಕೊಡೋಕ್ಕೆ ತುಂಬ ಕಟ್ಟಾಯಿತು. 69ರಲ್ಲಿ ಸೀಟೇ ಕೊಡಲಿಲ್ಲ ಅವ್ರಿಗೆ ಕಾಂಗ್ರೆಸ್ನಲ್ಲಿ. ಅಂಥ ಟೈಮಲ್ಲಿ ನಮ್ಮ ಮನೇಲಿ ನಮ್ಮ ತಂದೆ ಪರಮ ಪೂಜ್ಯರು, ನಮ್ಮ ತಂದೆಯವರು ಶಂಕರನಾರಾಯಣ ರಾಯರು ಎಷ್ಟೋ ಜನ ತಯಾರು ಮಾಡಿದ್ದಾರೆ, ತುಂಬ ಜನ ತಯಾರು ಮಾಡಿದ್ದಾರೆ. ಅವ್ರ ಫ್ರೆಂಡು ಇವತ್ತೇನಾರು ದೇವರಾಜರು ಮುಖ್ಯಮಂತ್ರಿ ಆಗಿ ಒಂದು ಹೆಸರು ಸಂಪಾದನೆ ಮಾಡಿದರೆ ಅದರಲ್ಲಿ ನನಗಿಂತ ಜಾಸ್ತಿ ನಮ್ಮ ತಂದೆ ಪಾತ್ರ ಇದೆ. ನಾನು ಅಷ್ಟೇ ಮಾಡಿದ್ದೀನಿ. ಒಂದು ಒಳ್ಳೆ ಸ್ಕೀಮ್ ಮಾಡೋಕ್ಕಾಗಲಿಲ್ಲ. ರೆಕಾರ್ಡ್ ಅವ್ರ ಹೆಸರಲ್ಲೇ ಇದೆ ಗುರುಗಳೇ. ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಆಳಿದವರು ಮೊದಲಿಗರು ಅವರೇ. ನನ್ನ ಮಾತು 14 ದಿನಕ್ಕೆ ಸಿದ್ದರಾಮಯ್ಯ ಅವರು ಆ ರೆಕಾರ್ಡ್ ಅನ್ನು, ನನ್ನ ಮಾತು ಕೇಳಿದಿದ್ರೆ 2 ಟರ್ಮ್ ಇರೋರು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳೋದಕ್ಕೂ 2026 ಅಥವಾ ಇದೇ ಟರ್ಮಲ್ಲಿ ಆಗ್ತಾರೆ ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ನೀವು ಯಾವ ರೀತಿ ನೋಡ್ತೀರಿ 2026? ಈಗ ಹೇಳಿದ್ರೆ ನೀವು ಜನವರಿ 5ರಿಂದ 30ನೇ ತಾರೀಕು ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿ, ಆ ಯೋಗ, ಮುಖ್ಯಮಂತ್ರಿ ಆಗುವಂಥ ಯೋಗ ಇದೇ ಪೀರಿಯಡಲ್ಲಿ ಅಥವಾ ಇದೇ ವರ್ಷದಲ್ಲಿ ಇದೆಯಾ ಡಿ ಕೆ ಶಿವಕುಮಾರ್? ಆ ಪ್ರಶ್ನೆ ಅಲ್ಲ. ಇನ್ನೂ ನಿಮಗೆ ಶನಿ ಬದಲಾವಣೆ ಆಗುವವರೆಗೂ 27ನೇ ಇಸ್ವಿ ಜನವರಿ 5ನೇ ತಾರೀಕು ಬದಲಾವಣೆ ಆಗ್ತಾನೆ. 11ನೇ ಮನೆ ಅಲ್ಲಿವರೆಗೂ ಅದೇ ಲಾಸ್ಟ್ ಲೈನ್, ಅದೇ ಅಲ್ಲಿವರೆಗೂ ಸಮಯ ಇದೆ. ಹೌದು, ಅಲ್ಲಿವರೆಗೂ ಸಮಯ ಇದೆ. ಆ ಯೋಗ ಅಂತೂ ಇದೆ. ಏನಾಯ್ತಂದ್ರೆ ರಾಹುಕೇತುಗಳು ಬದಲಾವಣೆ ಆಗ್ಬಿಡ್ತಾರೆ. 26 ಡಿಸೆಂಬರ್ ಬದಲಾವಣೆ ಆಗ್ಬಿಡ್ತಾರೆ. ಆ ಬದಲಾವಣೆ ಆಗ್ಬಿಟ್ರೆ ಕ್ರೋಧೀಕರಿಸೋದು ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ, ಈಗಾಗಲೇ ಸಾಕಷ್ಟು ಕೆಟ್ಟ ಹೆಸರು ಬಂದಿದೆ ಸರ್ಕಾರಕ್ಕೆ. ಆಮೇಲೆ
ಈ ಬಿ ಜೆ ಪಿಲಿ ಕರ್ನಾಟಕದಲ್ಲಿ ನಾಯಕರಾಗಿದ್ದಾರೆ. ಹ್ಮ್ 2 ಪಕ್ಷದಲ್ಲೂ ನಾಯಕರಿಲ್ಲ, ಹ್ಮ್ ಕಾಂಗ್ರೆಸ್ದಲ್ಲೂ ನಾಯಕರಿಲ್ಲ, ಬಿ ಜೆ ಪಿಯಲ್ಲೂ ನಾಯಕರಿಲ್ಲ. ನಾಯಕರಿಂದ ಈಗ ನಾಯಕರು ನಮ್ಮ ಮೋದಿ ಅವರೊಬ್ಬರೇ ಇರೋದು. ಹೋಗ್ತೀರಾ ಮಾತನ್ನ ನೀವು? ಯಾರಿದ್ದಾರೆ ಒಬ್ಬ ಎದುರಕ್ಕೆ ಯಾರಿದ್ದಾರೆ ಸ್ವಾಮಿ ಹೇಳಿ? ಯಾರು ಇಲ್ವಲ್ಲ. ಆದರೆ ಇವತ್ತು ನಾಯಕ ಪಟ್ಟ ಸಿಕ್ಕಬೇಕು ಅಂತಂದರೆ, ನಾಯಕನ ಒಂದು ಗುಣಗಳಿರಬೇಕು ಅಂತಂದರೆ, ಅವ್ರು ರಾಹುಲ್ ಗಾಂಧಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಅವ್ರು ಹೇಳ್ಕೊಳ್ಳಿ ಬಿಡಿ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಹತ್ತಿರದಿಂದ ನಾನು ಕಾಂಗ್ರೆಸ್ ಬಲ್ಲೆ, ಶಿವಕುಮಾರ್ಗಿಂತ ಮುಂಚೆ ಕಾಂಗ್ರೆಸ್ ಬಲ್ಲೆ. ಕಾಂಗ್ರೆಸ್ ನಂಗೆ ಗೊತ್ತಿದೆ, ನಾವು ಅವ್ರ ಬಗ್ಗೆ ಮಾತಾಡಲ್ಲ. ಮೊದಲು 50 ವರ್ಷಗಳು ಸ್ವಾತಂತ್ರ್ಯದಿಂದ 50 ವರ್ಷ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದರು. ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಓದಿದರು, ಮೇಧಾವಿಗಳಿದ್ರು ಕಾಂಗ್ರೆಸ್ಸಲ್ಲಿ. 50 ವರ್ಷ ಚೆನ್ನಾಗಿತ್ತು. ಯಾವಾಗ 50 ವರ್ಷ ಮುಗೀತು ಆ ಕಾಂಗ್ರೆಸ್ಸು ಎಲ್ಲರೂ ದಾರಿ ತಪ್ಪಿ ಎಲ್ಲ ತಗೊಂಡೋಗ್ಬಿಡ್ತು. ಈಗ ಆದರೆ ಏನಪ್ಪ ಅಂದರೆ ಸಮಯ ಕೊಡಬೇಕು. ಸಮಯ ಕೊಟ್ಟು ಕೂತ್ಕೊಂಡು ಮಾಡಪ್ಪ ಅಂದರೆ ಖಂಡಿತವಾಗಿ ಅವನ ಹಿಂದೆ 100 ಜನ MLA ಬರದೇ ಇರ್ಬೋದು, ಆದರೆ 100 ಜನ ಕೆಲಸ ತಾಕತ್ತು ಶಿವಕುಮಾರ್ಗಿದೆ. ಅಲ್ಲಿ ಎಲೆಕ್ಷನ್ಗೆ ಹೋದರೆ 100 ಜನ ಕೆಲಸಕೊಂಬರೋ ತಾಕತ್ತು ಅವನಿಗಿದೆ. ಅದು ಕೆಲವರ ಶಕ್ತಿ ಅದು. ಆದ್ದರಿಂದ ಸಮಯ ಕೊಟ್ಟರೆ ಏನು ಬೇಕಾದ್ರೂ ಮಾಡಿ ಅದು ಕೊಟ್ಟರೆ ಒಳ್ಳೆಯದು. ಆದರೆ ನಾವೇನು ಸಿದ್ದರಾಮಯ್ಯವ್ರು ಹೋಗಬೇಕು ನಂದು ಯಾವ ಪ್ರಾರ್ಥನೆ ಇಲ್ಲ. ಕಳ್ಸಕ್ಕೆ ನಾನು ಯಾರು, ಇರ್ಸಕ್ಕೆ ನಾನು ಯಾರು? ಅವ್ರವ್ರು ಏನು ಬರ್ಕೊಂಬಂದ್ಯಾರು ನಡೆಯುತ್ತೆ. ಸಿದ್ದರಾಮಯ್ಯವ್ರು 5 ನಿಮಿಷ ಮನೇಲಿ ಕೂತ್ಕೊಂಡು ಅವ್ರ ಮನೇಲಿ ಏಕಾಗ್ರತೆ ನೋಡಲಿ. 2006ರಲ್ಲಿ ಇವರಲ್ಲಿ ಏನು ಮಾಡಿದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. 254 ಕೋಟಿ ಗೆಲ್ಲಿಸ್ಕೊಂಬಂದಿದ್ದೀನಿ. ಮೂಕಾಂಬಿಕಾಯನ್ನು ಕರ್ಕೊಂಬಂದು ಚಂದ್ರಿಕಾಮ ಮಾಡಿಕೊಟ್ಟಿದ್ದೇನೆ, ಸುಬ್ರಹ್ಮಣ್ಯ ಕರ್ಕೊಂಬಂದು ಮೂಳಮಂತ್ರಮ ಮಾಡಿಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಅವರು ಹೌದು, ಶೃಂಗೇರಿನಲ್ಲಿ ಶಾರದಾ ಪೀಠದಲ್ಲಿ ಚಂಡಿಕಾಮವನ್ನು ಮಾಡಿಕೊಟ್ಟಿದ್ದೇನೆ. ಅವರೇ ನಮ್ಗೆ ಋಣರು. ಅವರು ನನಗೆ ಋಣಿಯಾಗಿರ್ಬೇಕು. ಅವರು ಅವ್ರ ಮೇಲೆ, ಹೌದು, ನನ್ನ ಋಣದಲ್ಲಿ ಅವರಿದ್ದಾರೆ. ಇರಲಿ, ಸಂತೋಷ. ಅದೇ ಒಳ್ಳೆ ನಾಯಕರು. ನನಗೇನು ಆಶ್ಚರ್ಯ ಅಂತಂದರೆ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ತುಂಬ ಚೆನ್ನಾಗಿದ್ದರು. ಈಗ ಯಾಕೆ ಹೆಂಗೆ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬುದ್ಧಿವಂತ, ವಿವೇಚನೆ ಇದೆ, ಲ್ಯಾಂಗ್ವೇಜ್ ಇದೆ, ಆಳ್ವಿಕೆ ಗೊತ್ತಿದೆ, ದರ್ಬಾರ್ ಮಾಡಿ ಗೊತ್ತಿದೆ, ಕೆಲಸ ಮಾಡ್ಸೋಕ್ಕೆ ಎಲ್ಲ ಬುದ್ಧಿ ಇದೆ. ಆದರೆ ನಾನು ಇದು ಫಸ್ಟ್ ಟೈಮ್ ಐ ಥಿಂಕ್ ಇನ್ ಮೈ ಕನ್ಕ್ಲೂಷನ್ ಐ ವಿಲ್ ಡ್ರಾ ಎ ಲೈನ್ ಆ್ಯಂಡ್ ಐ ವುಡ್ ಟೆಲ್ ಯು ಸಿದ್ದರಾಮಯ್ಯ ಇಸ್ ಎ ಫೇಲ್ಯೂರ್ ಇನ್ ಸೆಕೆಂಡ್ ಟರ್ಮ್. ಓಹೋ, ನಾನು ಆ ಥರ ಸಿದ್ದರಾಮಯ್ಯ ನಾನು ನೋಡಲಿಲ್ಲ. ನಾನು ಲೀಡರ್ ಆಪೋಸಿಷನ್ಗೆ ಎಷ್ಟು ಚೆನ್ನಾಗಿದ್ರು, ಮೊನ್ನೆ ಮುಖ್ಯಮಂತ್ರಿ ಎಷ್ಟು ಚೆನ್ನಾಗಿದ್ರು. ಈಗ ಯಾಕೆ ಯಾವುದಕ್ಕೂ ಪಟ್ಟು ಬಿದ್ದು ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಯಾವುದು ಸಣ್ಣ ಕೆಲಸನೂ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಎಷ್ಟು ನೋಡಿ ಭ್ರಷ್ಟಾಚಾರ ಎಷ್ಟೊಂದು ಬಂದ್ಬಿಡ್ತು. ಬಿ ಜೆ ಪಿ ಏನಂದರೆ ನಿಮ್ಮ ಸರ್ಕಾರ ಏನಾಗಿದೆ? ಭ್ರಷ್ಟೊಂದು ಜನ ಹೇಳ್ತಾರ, ನಾನು ಹೇಳ್ದೇ ಇರ್ಬೋದು, ಜನ ಹೇಳ್ತಾರ. ಯಾವುದು ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರ. ಬೇಕಾದಷ್ಟು ಸುರಿಮಳೆ ಇದೆಯಲ್ಲ ಇವ್ರ ಮೇಲೆ. ಆದರೆ ಸಿದ್ದರಾಮಯ್ಯ ಒರಿಜಿನಲ್ ಆಗೋ ಥರ ಅಲ್ಲ. ಬುದ್ಧಿವಂತ. ಯಾಕೆ ಹಂಗಾದ್ರು ನನಗಂತೂ ಗೊತ್ತಿಲ್ಲ. ನನಗೆ ನನ್ನ ಹತ್ರ ಬಂದಿದ್ದರೆ ನೇರ ಅವ್ರಿಗೂ ಹೇಳ್ತಿದ್ದೆ, ಹಿಂಗೆಲ್ಲ ಸರ್ ಹಿಂಗೆ ನಡ್ಕೋಬೇಕು ಅಂತ ಹೇಳ್ತಿದ್ದೆ. ಅವರು ಏನು ನಂಗೆ ಗೊತ್ತಿಲ್ಲ, ನಮ್ಮ ಜಾತಿನ ಇಷ್ಟಪಡ್ತಾರೋ ಪಡೋರು ನನಗೆ ಗೊತ್ತಿಲ್ಲ. ನನಗಂತೂ ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನನ್ನ ಯಾರು ದ್ವೇಷ ಮಾಡ್ರೆ ನಂಗೆ ಗೊತ್ತಿಲ್ಲ.